ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಊರಿಗೆ ಬಂದಿದ್ವಿ ನನ್ನ ತವ್ರ ಮನೆಗೆ. ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವ, ನಾವು ಮಾಡೋಂಗಿಲ್ಲ, ಅದಕ್ಕೆ ನಮ್ಮ ತವ್ರ ಮನೆಗೆ ಬಂದಿದ್ವಿ ಹಬ್ಬ ಮಾಡೋಕ್ಕೆ ಅಂತ. ಊರಿಗೆ ಹೋಗಬೇಕು. ಈಗ ಏನೂ ರೆಡಿ ಆಗಿಲ್ಲ, ಫಟ್ ಅಂತ ರೆಡಿ ಆಗೋಣ ಬನ್ನಿ. ಗೈಸ್ ನೋಡಿ, ನನ್ನ ತವ್ರ ಮನೇಲಿರೋ ಫೋಟೋ ಫ್ರೇಮು ಇದು. ನನ್ನ ತಂಗಿರಿಬ್ರು ಪೂಜಾ, ಚೈತ್ರ ಅಂತ. ಇವರು ನನ್ನ ಅಣ್ಣ ಬರ್ತಡೇಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಇದು ನನ್ನ ದೊಡ್ಡ ತಂಗಿ ಪೂಜಾ ಅಂತ, ಕಿತ್ತೂರಾಣಿ ಚೆನ್ನಮ್ಮನ ವೇಷ ಹಾಕಿದ್ದಾಳೆ. ಇದು ನನ್ನ ತಂಗಿನ ಫಸ್ಟ್ ಇಯರ್ ಬರ್ತಡೇದು. ಇದಿಬ್ರಿಗೂ ಸೀರೆ ಉಡ್ಸ್ಬಿಟ್ಕೊಂಡು ಕೂರ್ಸಿದ್ದಾರೆ. ಇದು ಬರ್ತಡೇದಲ್ಲ, ನಮ್ ಕಡೆ ದಂಡಿ ಅಂತ ತರ್ತಾರೆ, ಆ ಫೋಟೋ ಇದು. ಇಬ್ರಿಬ್ರು ನಮ್ ತಂಗಿರೆ. ಇದು ನನ್ನ ತಂಗಿನೇ. ಅದು ಹೊಲದಲ್ಲಿ ಏನೋ ಪೂಜೆ ಇದ್ದಾಗ ಮಾಡಿದ್ದು ಪೂಜೆ ಫೋಟೋ. ಇದು ನಾನು. ನೋಡಿ ಎಷ್ಟು ಕ್ಯೂಟ್ ಆಗಿದ್ದೀನಿ. ಅವಾಗೆಲ್ಲ ಫೋನ್ ಇರ್ಲಿಲ್ವಲ್ಲ, ಜಾಸ್ತಿ ಫೋಟೋ ತಕೊಂಡಿಲ್ಲ. ಇದು ನನ್ನ ಆಂಟಿ ಮಗ. ಮತ್ತೆ ಇದನ್ನು ನನ್ನ ತಂಗಿನೇ. ಇದು ಬರ್ಡೇ ಸೆಲೆಬ್ರೇಷನ್ ಫೋಟೋ. ನನ್ನ ಅಣ್ಣ ಕೇಕಿಗೆ ಕ್ಯಾಂಡಲ್ ಹಚ್ತಾ ಇದ್ದಾರೆ. ಇದು ನನ್ನ ಆಂಟಿ, ನಮ್ಮ ಅಂಕಲ್. ಮತ್ತೆ ಇಲ್ಲಿ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಇದ್ದಾರೆ, ತೋರಿಸ್ತೀನಿ. ಇವರೇ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ. ಇದೆ ನಮ್ಮ ಡ್ಯಾಡಿ ಮಮ್ಮಿ ಫೋಟೋ. ಇದು ನಮ್ಮ ತವ್ರ ಮನೆಯಲ್ಲಿ ಬಂದಿದ್ದೆ. ನಾವು ಹಬ್ಬ ಮಾಡೋಕ್ ಆಗಲ್ವಲ್ಲ, ವರಮಹಾಲಕ್ಷ್ಮಿದು ವರ್ಷ ಮಾಡ್ತಿದ್ವಿ. ಈ ವರ್ಷ ಮಾಡೋಕ್ ಆಗಲ್ಲ ಅಂತ ತವ್ರ ಮನೆಗೆ ಬಂದಿದ್ದೆ. ಅಲ್ಲಿ ಪೂಜೆ ಮಾಡ್ತಾ ಇದ್ರು, ವರಮಹಾಲಕ್ಷ್ಮಿ ಪೂಜೆ. ಅದೇ ಟೈಮಿಗೆ ನಾವು ಬಂದ್ವಿ. ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಆರತಿ ಎಲ್ಲ ಬೆಳಗ್ತಾ ಇದ್ವಿ. ಎಲ್ಲ ಪೂಜೆ ಮುಗಿದ ನಂತರ ಎಡಿ ಎಲ್ಲ ಮಾಡಿ ದೇವ್ರಿಗೆ ಕೈ ಮುಗಿದು ನನ್ನ ಹಸ್ಬೆಂಡ್ ಮಂಗಳಾರತಿ ಹಾಡು ಹೇಳಿದ್ರು. ಅದೆಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಸೊ ಯಾಕಂದ್ರೆ ಒಬ್ಬೊಬ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ ಇಷ್ಟ ಇರ್ಲಿಲ್ಲಲ್ವಾ, ಅದಕ್ಕೋಸ್ಕರ ಮಾಡಕ್ ಆಗಿರ್ಲಿಲ್ಲ. ನೋಡಿ ದೇವಸ್ಥಾನ ಇದು. ಅಂದ್ರೆ ನಮ್ಮ ಮಮ್ಮಿರ ದೇವ್ರ ಮನೆ. ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಲ್ಲ, ದೇವ್ರ ಮನೆ. ಚೆನ್ನಾಗಿದೆ ಅಲ್ವಾ? ಕರಬಸಜ್ಜ ಇದ್ದಾನೆ ನೋಡಿ ಇಲ್ಲಿ ಮೂರ್ತಿ. ಕೈ ಮುಕ್ಕೊಳ್ಳಿ ಅಲ್ಲಿಂತ್ರನೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರ ಇಷ್ಟಾರ್ಥಗಳು ಸಿದ್ಧಿ ಆಗ್ಲಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಜನ ಪೂಜೆ ಮಾಡಿದ್ದಾರೆ. ನಾನು ಎಲ್ಲ ಫೋಟೋ ತಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿ ಮಾಡಿದ್ರು, ಎಡೆ ಎಲ್ಲ ಮಾಡಿದ್ರು. ನಾವು ಊಟ ಟೈಮಿಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ 2 ದಿನ ಸ್ಟೇ ಮಾಡಿ ಆ ನಂತರ ಊರ್ ಕಡೆ ಹೊರಟ್ವಿ. ಮತ್ತೆ ಏನಂದ್ರೆ ಗಾಯ್ಸ್, ನನ್ನ ತವ್ರ ಮನೆಗೆ ಬಂದಿದ್ದೆ. 2 ದಿನ ಇದ್ದು ಮತ್ತೆ ಮಜಾ ಮಾಡ್ಕೊಂಡು ಹೋದೆ. ಅಲ್ಲಿಗೆ ತವ್ರ ಮನೆಗೆ ಹೋದ್ರೆ ನನಗೆ ಬಿಟ್ಟು ಬರೋ ಮನ್ಸೇ ಆಗಲ್ಲ. ಇದೆ ನೋಡಿ ನಮ್ಮೂರು. ಅಲ್ಲಿ ದೂರದಲ್ಲಿ ಕಳ್ಸೋಕೆ ಹೊಟ್ಟಿದಾರಲ್ಲ ಶಾಲೆ ಹುಡುಗನ್ನ, ಅದೇ ನನ್ನ ತಮ್ಮ, ನಮ್ಮ ಮಮ್ಮಿ. ಅವ್ನು ಶಾಲೆಗೆ ಹೋಗಲ್ಲ ಅಂತ ಅಳ್ತಾ ಇದ್ದ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ವಿಡಿಯೋದಲ್ಲಿ ಸಿಗೋಣ.